ಯಲ್ಲಿ ಮೇಲ್ಸೇತುವೆ ಕಾಮಗಾರಿ 2 ವರ್ಷಗಳಾದರೂ ಮುಗಿಯದ ಕೆಲಸ. ನಿತ್ಯವೂ ಟ್ರಾಫಿಕ್ ಜಾಮ್, ಹಳಿದಾಟಲು ಜನರ ಕಿರಿಕಿರಿ, ಹಂಪಿಗೆ ಬರುವಂತ ಪ್ರವಾಸಿಗರ ಪರದಾಟ. ಜನಪ್ರತಿನಿಧಿಗಳೇ ಕಾಣ್ತಾ ಇಲ್ವಾ ಜನರ ಕಷ್ಟ? ರೈಲ್ವೆ ಮೇಲ್ಸೇತುವೆ ಸಂಕಷ್ಟದ ಸುದ್ದಿ ಇದು. ಮೇಲ್ಸೇತುವೆ ಆರಂಭ ಆಗಿ 4 ವರ್ಷಗಳಾಗಿದೆ. ಬ್ರಿಡ್ಜ್ ಕೆಳಗಡೆ ರೈಲ್ವೆ ಗೇಟ್ ಏನಾದ್ರು ಹಾಕಿದ್ರೆ ಎಷ್ಟು ತೊಂದರೆ ಆಗುತ್ತಂತಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ರೈಲ್ವೆ ಹಳಿ ದಾಟಬೇಕು ಅಂತಂದ್ರೆ ಜನರಿಗೆ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ಅನಂತ ಶಯನಗುಡಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಪರಿಸ್ಥಿತಿಯಿಂದಾಗಿ ಜನರಿಗೆ ಸಂಕಷ್ಟ ಎದುರಾಗಿರುವುದು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅನಂತ ಶಯನಗುಡಿ ಅಂದ್ರೆ ಕಂಪ್ಲಿ ಗಂಗಾವತಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಈ ಮೇಲ್ಸೇತುವೆ. ಪ್ರತಿ 15 ನಿಮಿಷಕ್ಕೊಂದ್ಸತಿ ರೈಲ್ವೆ ಸಂಚಾರದಿಂದಾಗಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. 32 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ಕಾಮಗಾರಿ ಏನೋ ನಡೀತಾ ಇದೆ. ಆದ್ರೆ 2 ವರ್ಷ ಆದ್ರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಮೇಲ್ಸೇತುವೆ ಕಾಮಗಾರಿ ವಿಳಂಬದಿಂದಾಗಿ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಮತ್ತೆ ಸುತ್ತಮುತ್ತಲು ಅಲ್ಲೆಲ್ಲ ವೀಕ್ಷಣೆಗೆ ಅಂತ ಬಂದಿರ್ತಾರಲ್ಲ ಪ್ರವಾಸಿಗರು, ಅವ್ರಿಗೂ ಕೂಡ ಇದರಿಂದ ಕಿರಿಕಿರಿ ಆಗ್ತಾ ಇದೆ. ರೈಲ್ವೆ ಮೇಲ್ಸೇತುವೆ ತಂದಿರುವಂತ ಸಂಕಷ್ಟ ಇದು. 2 ವರ್ಷ ಕಂಪ್ಲೀಟ್ ಆದ್ರೂ ಕೂಡ 32 ಕೋಟಿ ವೆಚ್ಚದಲ್ಲಿ ಏನ್ ಕಾಮಗಾರಿ ನಡೆಸ್ತಾ ಇದ್ದಾರೆ ಅದು ನಿಧಾನವಾಗಿ ಮಾಡ್ತಿರೋದ್ರಿಂದ ವಾಹನ ಸವಾರರಿಗೆ ಕಷ್ಟ ಆಗ್ತಾ ಇದೆ. ಪ್ರವಾಸಿಗರಿಗೂ ಇದರಿಂದ ಕಿರಿಕಿರಿ ಆಗ್ತಾ ಇದೆ. ಅನಂತ ಶಯನಗುಡಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಕಥೆ ಇದು. ಕಂಪ್ಲಿ ಗಂಗಾವತಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇದು ಕಾಮಗಾರಿ. ನೋಡಿ ಹೆಂಗೆ ಬೇಕಾಬಿಟ್ಟಿ ಮಾಡಿ ಅಲ್ಲಿ ನಿಧಾನವಾಗಿ ಮಾಡ್ತಿರೋದ್ರಿಂದನೇ ಸಮಸ್ಯೆ ಆಗ್ತಿರೋದು. 2 ವರ್ಷ ಆದರೂ ಕೂಡ ಕಾಮಗಾರಿ ಆಗಿಲ್ಲ. 32 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಪ್ರತಿ 15 ನಿಮಿಷಕ್ಕೊಂದ್ಸತಿ ಇಲ್ಲಿ ರೈಲು ಸಂಚಾರ ಮಾಡೋದ್ರಿಂದ ಗೇಟ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ವಾಹನ ಸವಾರಿಗೆ ಇದರಿಂದ ಕಿರಿಕಿರಿ ಆಗ್ತಾ ಇದೆ. ಇನ್ನೊಂದು ಕಡೆ ಅಟ್ಲೀಸ್ಟ್ ಈ ಮೇಲ್ಸೇತುವೆ ಆದ್ರೇನಾದ್ರೂ ಇದರಿಂದ ನಮಗೆ ರಿಲೀಫ್ ಸಿಗುತ್ತೆ. 15 ನಿಮಿಷಕ್ಕೊಂದ್ಸತಿ ಅಲ್ಲಿ ಗೇಟ್ ಕಾಯೋದು ಅಂತ ಅನ್ಕೊಂಡ್ರು ಕೂಡ 2 ವರ್ಷ ಆದ್ರೆ ಅದೂ ಕಂಪ್ಲೀಟ್ ಆಗ್ತಾ ಇಲ್ಲ. ಇದೇ ವಿಷಯವಾಗಿ ವಾಹನ ಸವಾರರು ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಅನಂತ ಶಯನಗುಡಿ ಭಾಗದಲ್ಲಿ ಒಂದು ಮೇಲ್ಸೇತುವೆ ನಿರ್ಮಾಣ ಆಗ್ತಾ ಇದೆ. ಸುಮಾರು ಮೇಲ್ಸೇತುವೆ ಆರಂಭ ಆಗಿ 4 ವರ್ಷಗಳಾಗಿದೆ. ಅವರು ಆರಂಭ ಮಾಡಬೇಕಾದ್ರೆ ಕೇವಲ 9 ತಿಂಗಳು ಅಂತೇಳಿ ಹೇಳಿದ್ರು. ಇವತ್ತು 4 ವರ್ಷ ಆದ್ರೂ ಕೂಡ ಅದು ಪೂರ್ಣಗೊಳ್ತಾ ಇಲ್ಲ. ಅದರಿಂದ ಇವತ್ತು ಜನಸಾಮಾನ್ಯರಿಗೆ ಬಹಳ ಸಂಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ. ಶಾಸಕರು, ಈ ಸಂಸದರು ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ಇದನ್ನು ಆದಷ್ಟು ಒಂದು 3-4 ತಿಂಗಳಲ್ಲಿ ಮುಗಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ 2 ಸರ್ಕಾರಗಳ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂಭವ ಬರ್ತದೆ. ಹೊಸಪೇಟೆಯಲ್ಲಿ ಅನಂತ ಶಯನಗುಡಿ ಮೇಲ್ಸೇತುವೆ ಕಾಮಗಾರಿ ಆಮೆಗತಿ ಅಂತಂದೇಳಿ ಹೇಳಿ ಕೂಡ ಇಲ್ಲಿ ನಾಚಿಕೆ ಆಗ್ತದೆ. ಯಾಕಂತಂದರೆ ಆಮೆ ಆದರೂ ತೆಳ್ಕೊಂತನೋ ನಡ್ಕೊತನೋ ಬಂದು ತನ್ನ ಗುರಿಯನ್ನು ಮುಟ್ತಿತ್ತು. ಆದರೆ ಇಲ್ಲಿ ನಮ್ಮ ಅನಂತ ಶಯನಗುಡಿ ಮೇಲ್ಸೇತುವೆ ಏನಿದೆ ಅದು ರಾಜಕೀಯ ಒಣಪ್ರತಿಷ್ಠೆಗೆ ಗುರಿಯಾಗಿ ನಾವು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಲಿಪಶು ಆಗ್ತಾ ಇದ್ದೀವಿ. ಇಲ್ಲಿ ರೈಲ್ವೆ ಗೇಟ್ ಹೋಗ್ತಾ ಇರೋದ್ರಿಂದ ದಿನಂಪ್ರತಿ ಹಲವಾರು ರೈಲ್ಗಳು ಬೇರೆ ಬೇರೆ ಸ್ಥಳಗಳಿಗೆ ಗೂಡ್ಸ್ ಟ್ರೈನ್ ಇರ್ಬೋದು, ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಇಚ್ಛಾ ಶಕ್ತಿಯ ಕೊರತೆಯಿಂದ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು, ಇವೆಲ್ಲವೂ ಕೂಡ ಬದಿಗಿಟ್ಟು ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವಾಗಪ್ಪ ಮುಗಿಯುತ್ತೆ ಅಂತಕ್ಕಂಥ ಹಿಡಿ ಶಾಪ ಇದೆಯಲ್ಲ, ಆ ಶಾಪ ತಟ್ಟಿದ್ರೆ ನೀವು ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಇಲ್ಲಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಅಧಿಕಾರಿಗಳೇ ಜನಪ್ರತಿನಿಧಿಗಳನ್ನ ಬಹಳ ಪ್ರಮುಖವಾದಂಥ ಒಂದು ಫ್ಲೈಓವರ್. ಯಾಕಂದ್ರೆ ಹಂಪಿ ಪ್ರವಾಸೋದ್ಯಮ ಇಡೀ ದೇಶ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ, ಒಂದು ತಾಣವಾಗಿರ್ತಕ್ಕಂಥ ಹಂಪಿ ಪ್ರದೇಶಕ್ಕೆ ಹೋಗ್ತಕ್ಕಂಥ ಜನರಿಗೆ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಮಲಾಪುರ ಮತ್ತು ಕೊಂಡನೇಕಳ್ಳಿ, ಮಲ್ಪಂಗುಡಿ, ಅನಂತ ಶಯನಗುಡಿಯಲ್ಲಿ, ಹೊಸಪೇಟೆಯಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬ ಜನರಿಗೆ ಕೂಡ ತೊಂದರೆ ಆಗಿದೆ. ರೈತರಿಗೆ ಕೂಡ ತೊಂದರೆ ಆಗಿದೆ ಅದು. ಯಾಕಂದರೆ ಇವತ್ತು ಫ್ಲೈಓವರ್ ಮೇಲೆ ಜಲ್ದಿ ಆಗಿದ್ರೆ ಅತ್ಯಂತ ಒಂದು 2-3 ನಿಮಿಷದಲ್ಲಿ ಹೋಗ್ಬೋದು. ರೈಲ್ವೆ ಏನಾದರೂ ಸಿಕ್ಕಾಪಟ್ಟೆ ರೈಲ್ವೆಗಳು ಓಡಾಡೋದ್ರಿಂದ ಅಲ್ಲಿ ಪಾಸಿಂಗ್ ಆಗೋದು ತುಂಬ ತೊಂದರೆ ಆಗ್ತದೆ. ಟ್ರಾಫಿಕ್ ಬೇರೆ ಜಾಮ್ ಆಗ್ತದೆ. ಅದು ಹೊಸ ಲೇಔಟಲ್ಲಿ ಸುತ್ತೊಡೆದು ಹೋಗೋದ್ರಿಂದ ಕನಿಷ್ಠ ಜನರಿಗೆ ಒಂದು ಪೆಟ್ರೋಲ್ ವರೆ ಆಗಿರ್ಬೋದು, ಆಟೋ ವರೆ ಆಗಿರ್ಬೋದು, ಎಲ್ಲದೂ ಕೂಡ ಹೆಚ್ಚು ಖರ್ಚಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದೆ. ಈಗಿರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಫ್ಲೈಓವರ್ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವಿಷಯದಲ್ಲಿ ಕೂಡಲೇ ಒಂದು ಕ್ರಮ ವಹಿಸಬೇಕಂತ ನಮ್ಮ ಅಭಿಪ್ರಾಯ ಇದೆ ಸರ್. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಕೋಟಿ ಹಣ ಖರ್ಚು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ವಾಹನ ಸವಾರಿಗೆ ಅನುಕೂಲ ಆಗಲಿ, ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮೇಲ್ಸೇತುವೆ ಏನೋ ನಡೆಸ್ತಾ ಇದ್ದಾರೆ ಅಂದ್ರೆ ಕಾಮಗಾರಿ. ಬಟ್ ವಿಳಂಬ ಯಾಕೆ ಆಗ್ತಿದೆ?
ಎಷ್ಟು ದಿನ ಟಾರ್ಗೆಟ್ ಕೊಟ್ಟಿದ್ರು ಇವ್ರಿಗೆ? ಈಗ 2 ವರ್ಷ ಕಂಪ್ಲೀಟ್ ಆಗಿದೆಯಲ್ಲ. ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ, ಮತ್ತೆ ಅವರನ್ನು ಸಂಪರ್ಕ ಮಾಡೋಣ. ಈಗ ಟ್ರಾಫಿಕ್ ಜಾಮ್ ಕಿರಿಕಿರಿ ಎಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಇಲ್ಲೊಂದು ಮೇಲ್ಸೇತುವೆ ಆಗಿದ್ದಿದ್ರೆ ಒಂದು 3-4 ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡಿಬಿಡ್ಬೋದು. ಪ್ರತಿ 15 ನಿಮಿಷಕ್ಕೊಂದ್ಸತಿ ನಾವು ರೈಲಿಗೆಗೋಸ್ಕರ ಕಾಯ್ಕೊಂಡು ಅಲ್ಲಿ ಗೇಟ್ ಕಾಯ್ಕೊಂಡು ನಿಲ್ಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ ಅಂತೇಳಿ ವಾಹನ ಸವಾರರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರವಾಸಿಗರು ಹಂಪಿಗೆ ಹೋಗ್ಬೇಕಂತಂದ್ರೆ ಇದೇ ಮಾರ್ಗವಾಗಿ ಹೋಗಬೇಕು, ಅವ್ರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಹಂಪಿಯನ್ನು ಸಂಪರ್ಕಿಸ್ತಕ್ಕಂಥ ಏಕೈಕ ಒಂದು ರೈಲ್ವೆ ಮೇಲ್ಸೇತುವೆ. ಇದನ್ನು ಇವತ್ತು ಅಲೆ 2.5-3 ವರ್ಷ ಆದರೂ ಕೂಡ ಕಾಮಗಾರಿ ಮುಗಿಸ್ಲಿಕ್ಕೆ ಇವತ್ತು ಈ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ MLA MP ಗಳಿಗೆ ಆಗ್ತಾ ಇಲ್ಲ ಅಂದರೆ ನಾಚಿಕೆಗೇಡಿನ ಸಂಗತಿ. ಮುಖ್ಯಮಂತ್ರಿ ಬರ್ತಾರೆ, ಸಿದ್ದರಾಮಯ್ಯ ಈ ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಮಾಡ್ಬೋದು ಅಂತ. ಆದರೆ ಇವ್ರ ಹಣೆ ಬರಕ್ಕ ಮೇಲ್ಸೇತುವೆ ಅಲ್ಲ, ಇವ್ರ ನಗರದಲ್ಲಿರ್ತಕ್ಕಂಥ ಯಾವುದೇ ರಸ್ತೆಯನ್ನು ಗುಣಮಟ್ಟ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇವತ್ತು ಹೇಳಲಿಕ್ಕೆ ಬಯಸ್ತೀನಿ. ನಾಗನಹಳ್ಳಿಯಲ್ಲಿ ಒಂದು ಮಗುಗೆ ಹಾವು ಕಡಿತಾ ಇತ್ತು. ಆ ಹಾವು ಕಡಿತ ಸಂದರ್ಭದಲ್ಲಿ ಅಲ್ಲಿಂದ ಸುತ್ತರ್ಕೊಂಡು ಇಲ್ಲಿ ಬರೋದ್ರೊಳಗೆ ಆ ಮಗುವಿನ ಪ್ರಾಣ ಹೋಗಿದೆ. ಇವತ್ತು ಆ ಪ್ರಾಣ ಕಳ್ಕೊಳ್ಳಲಿಕ್ಕೆ ಇಲ್ಲಿರ್ತಕ್ಕಂಥ MLA MP ಮತ್ತು ಕಾಂಟ್ರಾಕ್ಟ್ರೇ ಜವಾಬ್ದಾರಿ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಜೊತೆಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. 2 ವರ್ಷ ಆದ್ರೂ ಈ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಆಗಿರೋದಕ್ಕೆ ಕಾರಣ ಏನು? ಶರ್ಮಿತಾ, ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರ್ತಕ್ಕಂಥ ಅನಂತಶಯನಗುಡಿ ರೈಲ್ವೆ ಮೇಲ್ಸೇತುವೆ ಏನಿದೆ, ಇದು ಹಲವು ದಶಕಗಳ ಹೋರಾಟ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಈ ಭಾಗದಲ್ಲಿ ಮೇಲ್ಸೇತುವೆ ಆದ್ರೂ ಮಾತ್ರ ಈ ಭಾಗದ ಜನರಿಗೆ ಕೂಡ ಸುಗಮ ಸಂಚಾರಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹಲವು ದಶಕಗಳಿಂದ ಕೂಡ ಈ ಭಾಗದ ಜನರು ಹೋರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದು ಅನಂತಶಯನಗುಡಿ ಬರ್ತಕ್ಕಂಥ ರೈಲು ಗೇಟ್ ಏನಿದೆ, ಪ್ರತಿ 15ರಿಂದ 20 ನಿಮಿಷಕ್ಕೆ ಇದೇ ಮಾರ್ಗವಾಗಿ ರೈಲು ಸಂಚಾರ ಕೂಡ ಆಗುತ್ತೆ. ಪ್ರತಿ ಬಾರಿ ಸಂದರ್ಭದಲ್ಲಿ ಕೂಡ ರೈಲು ಗೇಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಗಂಟೆಗಟ್ಟಲೆ ಕೂಡ ಜನರು ಕಾಯಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಯಾಕೆಂತಂದ್ರೆ ಇದೇ ರಸ್ತೆಯ ಮೂಲಕವಾಗಿ ಹಂಪಿ, ಗಂಗಾವತಿ ಮತ್ತು ಕಂಪ್ಲಿ ಕೂಡ ಇದೇ ರಸ್ತೆ ಮೂಲಕ ಸಂಚಾರ ಮಾಡಬೇಕಾಗುತ್ತೆ. ಹಂಪಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಕೂಡ ಬರ್ತಾರೆ. ಪ್ರವಾಸಿಗರು ಕೂಡ ಈ ಒಂದು ವಾಹನ ದಟ್ಟಣೆಯಲ್ಲಿ ಪ್ರತಿನಿತ್ಯ ಕೂಡ ಕಿರಿಕಿರಿ ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಕಳೆದ 2 ವರ್ಷಗಳಿಂದ ಕೂಡ ಇಲ್ಲಿನ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಕೂಡ ಆಗಿದೆ. ಆದ್ರೆ ನಿಗದಿತ ಸಮಯದಲ್ಲಿ ಮೇಲ್ಸೇತುವೆ ಕಾಮಗಾರಿ ಕೂಡ ಇನ್ನೂ ಮುಗಿದಿಲ್ಲ. ಸಾಕಷ್ಟು ಆಮೆಗತೆಯಲ್ಲಿ ಕೂಡ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ವಾಹನ ದಟ್ಟಣೆ ಆಗ್ತಾ ಇದೆ. ಪ್ರತಿನಿತ್ಯ ಕೂಡ ಅಲ್ಲಿ ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ಕಿರಿಕಿರಿಯನ್ನು ಉಂಟಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹೊಸಪೇಟೆಯ ಸಾಕಷ್ಟು ಜನರು ಕೂಡ ಅಲ್ಲಿನ ಸಂಘಟನೆಗಳು ಕೂಡ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡ ಸಾಕಷ್ಟು ಮನವಿಯನ್ನ ಮಾಡಿದ್ರು ಕೂಡ ಇದುವರೆಗೆ ಗುತ್ತಿಗೆ ಪಡೆದಿರ್ತಕ್ಕಂಥ ಏನು ಗುತ್ತಿಗೆ ಕಂಪನಿ ಏನಿದೆ, ಸಕಾಲದಲ್ಲಿ ಅಂದ್ರೆ ನಿಗದಿತ ಸಮಯದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡದೆ ಸಾಕಷ್ಟು ನಿರ್ಲಕ್ಷ್ಯವನ್ನು ಕೂಡ ವಹಿಸಿರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಜನರು ಕೂಡ ಒಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಬಸವರಾಜು. ಇವತ್ತು ಪ್ರಸಾರವಾದಂತಹ 2 ಸುದ್ದಿನ ಫಾಲೋ ಅಪ್ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.